ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮೂಲ್ಯ ರೂಮಲ್ಲಿ ಕೂತ್ಕೊಂಡು ಅಳ್ತಾ ನಾಳೆ ಹಾಲ್ ಟಿಕೆಟ್ ಕೊಡ್ತಾರೆ, ನನಗೆ ಎಕ್ಸಾಮ್ ಫೀಸ್ ಕಟ್ಟೋಕ್ಕಾಗಲ್ಲ ಅಂದಮೇಲೆ ನಾಳೆ ಹಾಲ್ ಟಿಕೆಟ್ ಇಲ್ಲ, ಇನ್ಮೇಲೆ ಕಾಲೇಜು ಇಲ್ಲ ಅಂದರೆ ಎಲ್ಲ ಇವತ್ತಿಗೆ ಮುಗೀತು. ನಾನು ತಗೊಂಡಿದ್ದು ಒಂದೇ ಒಂದು ಲಾಂಗ್ ಡಿಸಿಷನ್ನಿಂದ ನನ್ನ ಜೀವನನೇ ಹಾಳಾಗ್ತಿದೆ. ಆ ಸಿದ್ದು ನನಗೆ ಮೋಸ ಮಾಡ್ದ, ಆದರೆ ನಾನು ಓದಿ ನನ್ನ ಕಾಲ ಮೇಲೆ ನಿಂತ್ಕೊಳ್ಳೋಣ ಅಂದರೆ ಹಿಂಗಾಯ್ತಲ್ಲ. ಈ ಟೈಮಲ್ಲಿ ವಲ್ಲಭನಾದರೂ ನನ್ನ ಜೊತೆ ಇದ್ದಿದ್ರೆ ಅವನ ಜೊತೆ ಜಗಳ ಮಾಡಾದರೂ ನನ್ನ ಮನಸ್ಸು ಹಗುರ ಮಾಡ್ಕೋಬೋದಿತ್ತು ಅಂತಾಳೆ. ಈಚೆ ವಲ್ಲಭಂಗೆ ಡ್ರೈವಿಂಗ್ ಮಾಡುವಾಗ ನಿದ್ದೆ ಬಂದ ಹಾಗಾಗುತ್ತೆ. ಆಗ ಕಾರಿಂದ ಇಳಿದು ಮುಖ ತೊಳೆದು ಮತ್ತೆ ಡ್ರೈವಿಂಗ್ ಮಾಡ್ತಾನೆ. ಬೆಳಗಾಗುತ್ತೆ. ಬ್ಯಾಟ್ರಿ ಮಾವನ್ನ ಅವ್ರು ಹೇಳಿರೋ ಜಾಗಕ್ಕೆ ತಲುಪಿಸಿ ಸರ್, ಪ್ರಯಾಣ ಎಲ್ಲ ಸೇಫಾಗಾಯ್ತಲ್ಲ ಸರ್, ಚೆನ್ನಾಗಿ ಕಾರ್ ಓಡಿಸಿದ್ನಲ್ಲ ಸರ್ ಅಂತಾನೆ ವಲ್ಲಭ. ಚೆನ್ನಾಗೇ ಓಡಿಸ್ತೀಯಲ್ಲಪ್ಪ, ಚಿಕ್ಕ ಹುಡುಗ ಅಲ್ವಾ, ಸರಿಯಾಗಿ ಓಡಿಸಲ್ವ ಅಂತ ಭಯ ಇತ್ತು, ಸಖತ್ತಾಗಿ ಓಡಿಸ್ದೆ, ಈಗ ಹೇಳು ಎಷ್ಟು ಕೊಡಲಿ ಹೇಳು ಅಂತಾರೆ. ಆಗ ವಲ್ಲಭ, ನನಗೆ ಡ್ರೈವಿಂಗ್ ಮಾಡಿ ಎಲ್ಲ ಅಭ್ಯಾಸ ಇಲ್ಲ, ನಿಮಗೆ ಎಷ್ಟು ಕೊಡ್ಬೇಕು ಅನ್ಸುತ್ತೋ ಅಷ್ಟು ಕೊಡಿ ಅಂತಾನೆ. ಸರಿ ವಲ್ಲಭ ತಗೋ ಅಂತ ದುಡ್ಡನ್ನು ಕೊಡ್ತಾರೆ. ನನ್ನ ಹತ್ರ ಡ್ರೈವಿಂಗ್ಗೆ ಬರೋರಿಗೆ ನಾನು 2,000 ಕೊಡ್ತೀನಿ ಕಣಯ್ಯ, ನಿನ್ನ ಡ್ರೈವಿಂಗ್ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ 200 ಎಕ್ಸ್ಟ್ರಾ ತಗೋ ಅಂತ ಬ್ಯಾಟ್ರಿ ಮಾವ ಕೊಡ್ತಾರೆ. ಥ್ಯಾಂಕ್ ಯು ಸರ್, ನನಗೆ ಇಷ್ಟೇ ಸಾಕು, ಅದನ್ನು ನೀವೇ ಇಟ್ಕೊಳ್ಳಿ, ನನ್ನ ನಂಬಿ ಕೆಲಸ ಕೊಟ್ರಲ್ಲ ಅಷ್ಟು ಸಾಕು, ಮತ್ತೆ ಯಾವಾಗಾದರೂ ಡ್ರೈವಿಂಗ್ ಬೇಕು ಅಂದರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸರ್ ಅಂತಾನೆ ವಲ್ಲಭ. ನೀನೇ ನಾನು ಹಾಗೆ ಮಾತಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ, ನಿನಗೆ ಕೆಲಸದ ಅವಶ್ಯಕತೆ ಜಾಸ್ತಿ ಇದೆಯಾ ಅಂತಾರೆ ಬ್ಯಾಟ್ರಿ ಮಾವ. ನೀವು ಕೆಲಸ ಕೊಟ್ಟರೆ ಖಂಡಿತ ಚೆನ್ನಾಗಿ ಮಾಡ್ತೀನಿ ಅಂತಾನೆ ವಲ್ಲಭ. ಆಯ್ತಪ್ಪ, ನಮ್ಮ ಫುಡ್ ಡೆಲಿವರಿ ಕೆಲಸದಲ್ಲಿ ಕೈ ಬಾಯಿ ಶುದ್ಧವಾಗಿರಬೇಕು, ಆನ್ ಟೈಮ್ಗೆ ಅವರಿಗೆ ಡೆಲಿವರಿ ಮಾಡಬೇಕು, ಪದೇ ಪದೇ ಫೋನ್ ಮಾಡಿ ಲೊಕೇಶನ್ ಕೇಳಿ ಅವರಿಗೆ ಇರಿಟೇಟ್ ಮಾಡೋ ಹಾಗಿಲ್ಲ, ಫುಡ್ನ ತಿನ್ಕೊಳ್ಳೋ ಹಾಗಿಲ್ಲ, ಆರ್ಡ್ರ್ ಮಾಡಿರೋ ಕೈಗೆ ನಿಯತ್ತಾಗಿ ಒಪ್ಪಿಸಬೇಕು. ಎಷ್ಟೋ ಜನ ಕೆಲಸ ಮಾಡಿ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ತಂದಿದ್ದಾರೆ, ನೀನು ಹಾಗೆ ಮಾಡಬಾರ್ದು ಏನು ಅಂತಾರೆ ಬ್ಯಾಟ್ರಿ ಮಾವ. ಸರಿ ಸರ್, ನಾನು ನಿಮ್ಮ ನಿಯತ್ತಾಗಿ ಕೆಲಸ ಮಾಡ್ತೀನಿ ಅಂತಾನೆ ವಲ್ಲಭ. ಸಂಬಳ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತಾರೆ. ನನಗೆ ಅದು ಐಡಿಯಾ ಇಲ್ಲ ಸರ್, ನೀವೇ ಒಂದು ಫಿಕ್ಸ್ ಮಾಡಿ ಹೇಳಿಬಿಡಿ ಸರ್ ಅಂತಾನೆ ವಲ್ಲಭ. ಪಾರ್ಟ್ ಟೈಮ್ ಕೆಲಸ, ದಿನಕ್ಕೆ 5 ಗಂಟೆ, 13,000 ಫಿಕ್ಸ್, ಸರಿನಾ ಅಂತಾರೆ. ಸರಿ ಸರ್, ಓಕೆ ಅಂತಾನೆ ವಲ್ಲಭ. ಪ್ರತಿ ತಿಂಗಳು ನಿನಗೆ ನನ್ನ ಕಡೆಯಿಂದ 13,000 ಬರುತ್ತೆ, ಟಿಪ್ಸ್ ಎಲ್ಲ ಬರುತ್ತೆ, ಅದು ನಿನಗೆ ಎಕ್ಸ್ಟ್ರಾ ಅಂತಾರೆ ಬ್ಯಾಟ್ರಿ ಮಾವ. ಓಕೆ ಸರ್ ಅಂತಾನೆ ವಲ್ಲಭ. ಹಾಗಿದ್ರೆ ದಿನ 4 ಗಂಟೆಗೆ ಬಂದುಬಿಡು, ಡ್ರೆಸ್ ಕೋಡ್ ಇರುತ್ತೆ, ಡ್ರೆಸ್ ಹಾಕ್ಕೊಂಡು ಕೆಲಸ ಶುರು ಮಾಡಿಕೊಂಡ್ರೆ ಸಾಕು ಅಂತಾರೆ ಬ್ಯಾಟ್ರಿ ಮಾವ. ಇನ್ನೊಂದು ವಿಷಯ ಸರ್ ಅಂತಾನೆ ವಲ್ಲಭ. ಏನು ಹೇಳು ಅಂತಾರೆ. ಸರ್, ನನಗೆ ಒಂದು 5,000 ಅಡ್ವಾನ್ಸ್ ಇದ್ದರೆ ಬೇಕಿತ್ತು, ದುಡ್ಡಿನ ಅವಶ್ಯಕತೆ ನನಗೆ ತುಂಬ ಜಾಸ್ತಿ ಇದೆ ಸರ್ ಅಂತಾನೆ ವಲ್ಲಭ. ಅಲ್ಲ, ಈಗಷ್ಟೇ ಕೆಲಸ ಕೊಟ್ಟಿದ್ದೀನಿ, ಆಗಲೇ ಅಡ್ವಾನ್ಸ್ ಕೇಳ್ತಿದ್ದಿಲ್ಲ ಅಂತಾರೆ. ಏನು ಅಂದ್ಕೋಬೇಡಿ ಸರ್, ತುಂಬ ನೀಡಿದೆ ಅಂತಾನೆ ವಲ್ಲಭ. ನಾನು ಯಾರಿಗೂ ದುಡ್ಡೆಲ್ಲ ಹಾಗೆಲ್ಲ ಕೊಟ್ಟವನೇ ಅಲ್ಲ, ನಿನ್ನೆ ನೋಡಿದರೆ ಪ್ರಾಮಾಣಿಕ ಅನ್ನಿಸ್ತು, ನಂಬಿ ಕೊಡ್ತಿದ್ದೀನಿ ಅಂತ 5,000 ಕೊಡ್ತಾರೆ ಬ್ಯಾಟ್ರಿ ಮಾವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತಾನೆ ವಲ್ಲಭ. ಸರಿ ಹೊರಡು ನೀನು ಅಂತ ಅವ್ರು ಹೋಗ್ತಾರೆ. ವಲ್ಲಭ ಈಚೆ ಬಂದು, ನನ್ನ ಲೈಫಲ್ಲಿ ಮೊದಲನೇ ಸಂಬಳ ಇದು, ಎಷ್ಟು ಖುಷಿ ಆಗ್ತಿದೆ, ಈ ದುಡ್ಡಲ್ಲಿ ನಮ್ಮ ಅಪ್ಪಂಗೆ ಒಂದು ಶರ್ಟ್ ತಗೊಂಡೋಗಿ ಕೊಡಬೇಕು ಅನ್ನಿಸ್ತಿದೆ, ಹಾಗೆ ಅಮ್ಮ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಬೇಕು ಅನ್ನಿಸ್ತಿದೆ, ಆದರೆ ಅವರು ನನ್ನ ಮಾತನ್ನು ಕೇಳಿಸ್ಕೊಳ್ಳಲ್ಲ, ನಾನು ಕೊಟ್ಟಿರೋದನ್ನು ಇಳಿಸ್ಕೊಳ್ಳಲ್ಲ. ನಮ್ಮ ಅಪ್ಪ ಯಾವಾಗಲೂ ಹೇಳೋರು, ಕಷ್ಟಪಟ್ಟು ದುಡಿಯೋದ್ರಲ್ಲಿ ಸುಖ, ನೆಮ್ಮದಿ, ಶಾಂತಿ ಅದು ಬೇರೆಯೇ ಅಂತ ಅಲ್ಲಿಂದ ಹೊರಡ್ತಾನೆ ವಲ್ಲಭ. ಈಚೆ ಗಿರಿಜಾ, ಅಯ್ಯೋ ದೇವ್ರೆ, ಎಲ್ಲಿ ಹೋದ ಇವನು, ಬೆಳಗಿನ ಜಾವದ ಹೊತ್ತಿಗೆ ಬರ್ತೀನಿ ಅಂದಿದ್ದ, ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ, ನನಗೆ ಯಾಕೋ ಗಾಬರಿ ಆಗ್ತಿದೆ ಅಂತ ನೋಡ್ತಾ ಇರುವಾಗ ವಲ್ಲಭ ಮನೆಯೊಳಗೆ ಬರ್ತಾನೆ. ವಲ್ಲಭ, ಎಲ್ಲಿಗೋ ಹೋಗಿದ್ದೆ, ಬೆಳಗಿನ ಜಾವ ಬರ್ತೀನಿ ಅಂತ ಹೇಳಿ ಈಗ ಬರ್ತಿದ್ಯಲ್ಲೋ ಮನೆಗೆ, ಎಲ್ರಿಗೂ ಗಾಬರಿ ಆಗಲ್ವಾ? ಅಲ್ಲ ಕಣೋ, ರಾತ್ರಿ ಪೂರ್ತಿ ಮನೆಗೆ ಬರದೆ ಹೋದರೆ ಏನು ಅನ್ಕೋಬೇಕು, ಅದು ಎಲ್ಲಿ ಹೋಗಿದ್ಯೋ ಹೇಳೋದಾದರೂ ಸರಿಯಾಗಿ ಹೇಳಿ ಹೋಗಬೇಕು ತಾನೆ. ವಲ್ಲಭ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು ಕಣೋ, ನನಗೆ ಗೊತ್ತು ನೀನು ನನ್ನ ಹತ್ರ ಮಾತಾಡ್ತಿಲ್ಲ ಅಂತ, ಆದರೆ ಇಂಥ ವಿಚಾರಗಳನ್ನಾದರೂ ಹೇಳಿ ಹೋಗಬೇಕು ಅಲ್ವೇನೋ ಅಂತಾರೆ ಗಿರಿಜಾ. ಆಗ ನಂದನ್ ಬಂದು, ಸಾಹೇಬರು ಎಲ್ಲಿ ಹೋಗಿದ್ರು, ಏನು ಮಾಡಿದ್ರು ಅದೆಲ್ಲ ನನಗೆ ಬೇಕಾಗಿಲ್ಲ, ನಾನು ಕೇಳೋದು ಇಲ್ಲ, ಆದರೆ ಮಾಧವನ ಮದುವೆ ಹತ್ತಿರ ಬರ್ತಿದೆ, ಇವನ ಎಡವಟ್ಟಿನಿಂದ ಮಾಧವನ ಮದುವೆಗೆ ತೊಂದರೆ ಆದರೆ ನಾನು ಸುಮ್ಮನಿರಲ್ಲ, ಈಗಾಗಲೇ ಇವನಿಂದ ಮಾನ ಮರ್ಯಾದೆ ನೆಮ್ಮದಿ ಎಲ್ಲ ಹಾಳು ಮಾಡ್ಕೊಂಡಿದ್ದೀನಿ, ನನ್ನ ಮಗನ ಸಂತೋಷನ ಇವನಿಂದ ಕಳ್ಕೊಳ್ಳೋದು ನನ್ನಿಂದ ಸಹಿಸೋಕ್ಕಾಗಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅಂತ ಹೇಳಿಬಿಡು ಗಿರಿಜಾ ಅಂತಾರೆ ನಂದನ್. ಆಗ ಗಿರಿಜಾ ಅಂಗಡಿ ಕೀನ ತಂದು ಕೊಡ್ತಾರೆ. ವಲ್ಲಭ ಅಲ್ಲಿಂದ ಹೋಗ್ತಾನೆ. ಅಯ್ಯೋ ದೇವ್ರೆ, ಈಗ ತಾನೇ ಮನೆಗೆ ಬಂದಿದ್ದ, ಇವ್ರು ಬೇರೆ ಅವನಿಗೆ ಬೈದ್ಬಿಟ್ರು, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅನ್ಸತ್ತೆ, ಬೇಜಾರು ಮಾಡ್ಕೊಂಡ್ನೋ ಏನೋ ಅಂತಾರೆ ಗಿರಿಜಾ.
ನಂತರ ರೂಮಿಗೆ ಬಂದರೆ ವಲ್ಲಭ ಮಲಗಿರ್ತಾನೆ. ಅಯ್ಯೋ ಮಲಗೇ ಬಿಟ್ಟಿದ್ದಾನಲ್ಲ, ಎಬ್ಬಿಸ್ಲಾ? ಬೇಡ, ಸುಸ್ತಾಗಿದ್ದಾನೆ, ಸ್ವಲ್ಪ ಹೊತ್ತು ಮಲಗಲಿ ಅಂತ ಹೋಗುವಾಗ ಅವನ ಫೋನಿಗೆ ಬ್ಯಾಟ್ರಿ ಕಾಲ್ ಮಾಡ್ತಾನೆ. ಗಿರಿಜಾ ರಿಸೀವ್ ಮಾಡ್ತಾರೆ. ಸೂಪರ್ ಕಣೋ ಮಗ, ನನ್ನ ಮಾವ ಅಂತೂ ನಿನ್ನ ಫುಲ್ ಹೊಗಳ್ತಿದ್ದಾರೆ. ನಿನ್ನೆ ಅವರನ್ನು ಸಕಲೇಶ್ಪುರದವರೆಗೆ ಕರ್ಕೊಂಡು ಹೋಗಿ ಬಂದಿಯಲ್ಲ, ನಿನ್ನ ಕೆಲಸ ಅಂತೂ ಫುಲ್ಲಿಶ್ ಆಗಿಬಿಟ್ಟಿದೆ ಅವರಿಗೆ. ಅವ್ರ ಬಾಯಿ ತೆಗೆದ್ರೆ ಬರೀ ಹಲ್ಕ ಮಾತಾಡ್ತಿದ್ರು. ನಿನ್ನ ಬಗ್ಗೆನೇ ಗುರು ಒಳ್ಳೆ ಮಾತಾಡಿದ್ದು, ಅದಕ್ಕೆ ನಿನ್ನ ನಂಬಿ ಕೆಲಸನೂ ಕೊಟ್ಬಿಟ್ರು. ಇವತ್ತಿಂದ ಫುಡ್ ಡೆಲಿವರಿ ಕೆಲಸ ಮಾಡ್ತೀಯ ಮಗ. ಈ ವಯಸ್ಸಲ್ಲಿ ಕೆಲಸನೂ ಗಿಟ್ಟಿಸ್ಕೊಂಡ್ಬಿಟ್ಟೆ ನೋಡು. ನನಗೂ ವಚನ್ಗೂ ಪಾರ್ಟಿ ಕೊಡಬೇಕು, ಕೊಡಿಸ್ತೀಯ ಅಲ್ವೇನೋ? ಹಲೋ, ಕೇಳಿಸ್ತಿಲ್ವಾ? ಕಾಲೇಜಿಗೆ ಬಾ, ಅಲ್ಲೇ ಸಿಗೋಣ ಅಂತ ಕಾಲ್ ಕಟ್ ಮಾಡ್ತಾನೆ ಬ್ಯಾಟ್ರಿ. ಅಂದರೆ ವಲ್ಲಭ ಕೆಲಸಕ್ಕೆ ಸೇರ್ಕೊಂಡಿದ್ದಾನ? ನಿನ್ನೆ ರಾತ್ರಿ ರಿಸೆಪ್ಷನ್ ಅಂತ ನಮ್ಮ ಹತ್ರ ಸುಳ್ಳು ಹೇಳಿದಾನ? ಯಾಕೋ ಕಂದ ಅಂತ ಅವನ ತಲೆನ ನಿವಾರಿಸ್ತಾರೆ ಗಿರಿಜಾ. ಆಗ ವಲ್ಲಭಂಗೆ ಎಚ್ಚರ ಆಗತ್ತೆ. ಅಲ್ಲಿಂದ ಎದ್ದು ಹೋಗುವಾಗ ವಲ್ಲಭ ನಿಂತ್ಕೋ ಅಂತಾರೆ ಗಿರಿಜಾ. ವಲ್ಲಭ ನಿಂತ್ಕೋತಾನೆ. ವಲ್ಲಭ, ಈಗಲೂ ನನ್ನ ಹತ್ರ ಮಾತಾಡಲ್ವೇನೋ ನೀನು? 1-2 ನಿಮಿಷ ನನ್ನ ಹತ್ರ ಮಾತಾಡು ಅಂತ ಅವನ್ನ ತಬ್ಕೊಂಡು ಅಳ್ತಾರೆ ಗಿರಿಜಾ. ಆಗ ವಲ್ಲಭ, ಅಮ್ಮ ಏನಾಯ್ತಮ್ಮ, ಯಾಕೆ ಅಳ್ತಿದ್ಯಾ ಹೇಳಮ್ಮ ಅಂತಾನೆ. ನೀನು ಕೆಲಸಕ್ಕೆ ಸೇರ್ಕೊಂಡಿದ್ಯಾ ತಾನೆ? ನನಗೆ ವಿಷಯ ಗೊತ್ತಾಯಿತು. ಯಾಕೋ ಓದು ವಯಸ್ಸಲ್ಲಿ ಈ ಕೆಲಸದ ಹೊರೆನ ಯಾಕೋ ಹೊತ್ಕೊಂಡಿದ್ಯಾ? ನೀನು ನಿನ್ನೆ ರಾತ್ರಿ ಡ್ರೈವಿಂಗ್ ಮಾಡ್ತಿದ್ದೆ ತಾನೆ ಅಂತಾರೆ ಗಿರಿಜಾ. ಅಮ್ಮ, ಬರೀ ಒಂದೇ ದಿನ ಕೆಲಸಕ್ಕೆ ಹೋದೆ ಅಂತ ನೀನು ಅಳ್ತಿದ್ಯಲ್ಲ. ಅಪ್ಪ 27-28 ವರ್ಷದಿಂದ ಸ್ಟೋರು ಅಂತ ದಿನ ದುಡಿತಿದ್ದಾರೆ. ಇಡೀ ಕುಟುಂಬದ ಹೊರೆನ ಅವರೊಬ್ಬರೇ ಹೊತ್ತಿದ್ದಾರಲ್ಲಮ್ಮ. ಅವ್ರ ಹೊರೆನ ನಾನು ಸ್ವಲ್ಪ ಕಮ್ಮಿ ಮಾಡ್ತೀನಿ. ನಾವು ಕಾಣೋ ಕನಸಿಗೂ ಇರೋ ವಾಸ್ತವಕ್ಕೂ ತುಂಬ ಅಂತರ ಇದೆ. ಅದಕ್ಕೆ ಅವರು ಸೇತುವೆ ಕಟ್ತಿದ್ದಾರೆ. ಆ ಸೇತುವೆ ಕಟ್ಟೋ ಪ್ರಕ್ರಿಯೆಯಲ್ಲಿ ಅಪ್ಪ ರಾಮ ಆದರೆ ನಾನೊಂದು ಚಿಕ್ಕ ಅಳಿಲು ಅಷ್ಟೇ ಅಮ್ಮ. ನನ್ನ ಕೈಲಾಗೋ ಅಳಿಲು ಸೇವೆ ಮಾಡ್ತಿದ್ದೀನಿ ಅಷ್ಟೇ ಅಂತಾನೆ ವಲ್ಲಭ. ನಿನ್ನನ್ನು ನೀನು ಅಳಿಲಿಗೆ ಯಾಕೋ ಹೋಲಿಸ್ಕೋತಿದ್ಯಾ? ನನ್ನ ಕಣ್ಣು ದೃಷ್ಟಿಲಿ ನೀನು ಆಂಜನೇಯ ಥರ ಕಾಣಿಸ್ತಿದ್ಯಾ ಮಗನೇ. ಅವನಿಗೆ ರಾಮ ಅಂದರೆ ಭಕ್ತಿ, ನಿನಗೆ ನಿಮ್ಮ ಅಪ್ಪನ ಮೇಲೆ ನಿನಗೆ ಆ ಥರವಾದ ಭಕ್ತಿ. ಅದಕ್ಕೆ ತಾನೇ ಅವ್ರು ನಿನ್ನ ಮೇಲೆ ಅಷ್ಟು ಕೋಪ ಮಾಡಿಕೊಂಡ್ರು ನೀನು ಅಪ್ಪ ಅಪ್ಪ ಅಂತ ಅವರನ್ನು ಮನಸ್ಸಲ್ಲೇ ಇಟ್ಕೊಂಡು ಪೂಜಿಸ್ತಿದ್ಯಾ. ನಿನ್ನಂಥ ಒಳ್ಳೆ ಮಗನ ನಿಮ್ಮ ಅಪ್ಪನ ಮುಂದೆ ಕೆಟ್ಟವನಾಗಿ ಮಾಡಿಬಿಟ್ನಲ್ಲ ನಾನು. ನೀನು ಅಮೂಲ್ಯನ ಮದುವೆ ಆಗಿದೆಯಲ್ಲ, ಅವರಿಂದ ನಿನಗೇನು ಕೆಟ್ಟದಾಗಲ್ಲ ಕಂದ. ನಿನಗೆ ಎಲ್ಲ ಒಳ್ಳೆಯದಾಗತ್ತೆ. ಒಳ್ಳೆಯದಾಗೋಕ್ಕೆ ತುಂಬ ಸಮಯ ತಗೊಳ್ಳುತ್ತೆ ಕಂದ. ನಿನಗೆ ಈಗ ಈ ಅಮ್ಮ ತಪ್ಪು ಅಂತ ಅನ್ನಿಸ್ಬೋದು, ಆದರೆ ಒಂದಿನ ನೀನೇ ಬಂದು ಹೇಳ್ತೀಯ, ಅಮ್ಮ ನಿನ್ನ ನಿರ್ಧಾರ ಸರಿ ಇತ್ತು, ನೀನು ಮಾಡಿದ್ದು ಸರಿ ಅಂತ. ವಲ್ಲಭ, ಈ ಅಮ್ಮನ ಜೊತೆ ಮಾತಾಡದೆ ಇರಬೇಡ್ವೋ? ನನ್ನ ಹತ್ರ ಮಾತಾಡು ವಲ್ಲಭ. ಬೇಕಾದರೆ ನಾನು ತಪ್ಪು ಮಾಡಿದರೆ ನಾನು ನಿನಗೆ ಕೈ ಮುಗಿತೀನಿ ಅಂತ ಅಳ್ತಾರೆ ಗಿರಿಜಾ. ಅಮ್ಮ ದಯವಿಟ್ಟು ಹಂಗೆಲ್ಲ ಕೈ ಮುಗಿಬೇಡ ಅಮ್ಮ ಅಂತ ಅವ್ರ ಕಾಲನ್ನು ಹಿಡ್ಕೊಂಡು, ನನ್ನ ಕ್ಷಮಿಸ್ಬಿಡಮ್ಮ. ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ದಾಗೆಲ್ಲ ಮಾತಾಡದೆ ಹಠ ಸಾಧಿಸಿಬಿಟ್ಟೆ ನಾನು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಇನ್ಯಾವತ್ತೂ ಹೀಗೆ ಮಾಡಲ್ಲ ಅಂತಾನೆ ವಲ್ಲಭ. ಅದೇನು ಮಾಡ್ತಿದ್ಯೋ ವಲ್ಲಭ, ಎದ್ದೇಳೋ ಮೇಲೆ. ಹಾಗಾದರೆ ಈ ಅಮ್ಮನ ನೀನು ಕ್ಷಮಿಸಿದ್ಯಾ ಅಲ್ವಾ? ಅಯ್ಯೋ ನನ್ನ ಬಂಗಾರ ಅಂತ ಅವನಿಗೆ ಮುತ್ತು ಕೊಟ್ಟು ಗಟ್ಟಿಯಾಗಿ ತಬ್ಕೋತಾರೆ ಗಿರಿಜಾ. ಈಚೆ ಕಾಲೇಜಲ್ಲಿ ಅಮ್ಮು ಕ್ಲಾಸಲ್ಲಿ ಕೂತಿರ್ತಾಳೆ. ಆಗ ಲೆಕ್ಚರರ್ ಪಾಠ ಮಾಡ್ತಿರ್ತಾರೆ. ಆಗ ಒಬ್ಬರು ಬಂದು ಹಾಲ್ ಟಿಕೆಟ್ ತಂದುಕೊಟ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕಂತೆ, ಪ್ರಿನ್ಸಿಪಲ್ರು ಹೇಳಿದರು ಅಂತಾರೆ. ಓಕೆ, ನೀವು ಹೊರಡಿ ಅಂತ. ಸ್ಟೂಡೆಂಟ್ಸ್, ಹಾಲ್ ಟಿಕೆಟ್ ಬಂದಿದೆ, ನೇಮ್ಸ್ ಕರಿತೀನಿ, ಬಂದು ತೊಗೊಂಡೋಗಿ ಅಂತ ಒಬ್ಬೊಬ್ಬರದ್ದೇ ಹೆಸರನ್ನು ಕರೀತಾರೆ. ನಂತರ ಅಮೂಲ್ಯ ಸೂರ್ಯಕಾಂತ್ ಅಂತಾರೆ. ಸರ್ ನಾನಾ ಅಂತಾಳೆ ಅಮೂಲ್ಯ. ಹೌದಮ್ಮ, ನೀವು ಏನು ನಿದ್ದೆ ಮಾಡ್ತಿದ್ದೀರಾ, ಬಂದು ತೊಗೊಂಡೋಗಿ ಅಂತಾರೆ ಲೆಕ್ಚರರ್. ಆಗ ಅಮೂಲ್ಯ ಹಾಲ್ ಟಿಕೆಟ್ ತೊಗೊಂಡು ಇದು ನಂದೇನಾ ಅಂತಾಳೆ. ಹೌದು ಅಮೂಲ್ಯ ಸೂರ್ಯಕಾಂತ್ ಅಂತ. ಬೇರೆ ಯಾರಾದರೂ ಇದ್ದಾರಾ? ಯಾಕೆ ಫೋಕಸ್ ಕಳ್ಕೊಂಡಿದ್ದೀರಾ ಅಂತಾರೆ. ಸರ್ ಇಲ್ಲ ಸರ್ ಅಂತಾಳೆ ಅಮೂಲ್ಯ. ಹೋಗಿ ಕೂತ್ಕೊಳ್ಳಿ ಅಂತಾರೆ ಸರ್. ಅಮೂಲ್ಯ ಬಂದು ಕೂತ್ಕೊಂಡು, ನನಗೆ ಹೆಂಗೆ ಹಾಲ್ ಟಿಕೆಟ್ ಬಂತು? ನಾನು ದುಡ್ಡು ಕಟ್ಟಿಲ್ಲ ಅಂತಾಳೆ ಅಮೂಲ್ಯ. ಅಮ್ಮು, ದುಡ್ಡು ಕಟ್ಟಿದ್ದೇನೆ, ಅಪ್ಪ ಕೊಟ್ರಾ ಅಂತಾಳೆ ಕಾವ್ಯ. ಹಾಂ ಅಂತಾಳೆ ಅಮೂಲ್ಯ. ನಂತರ ಅಮೂಲ್ಯ ಕ್ಲಾಸಿಂದ ಬಂದು, ನನಗೆ ಹಾಲ್ ಟಿಕೆಟ್ ಬಂದಿದೆ, ನಾನು ಫೀಸ್ ಕಟ್ಟಿಲ್ಲ ಸರ್ ಅಂತ ಒಬ್ಬರ ಹತ್ರ ಹೇಳ್ತಾಳೆ. ಎಕ್ಸಾಮ್ ಫೀಸನ್ನು ಬೆಳಿಗ್ಗೆನೇ ಕಟ್ಟಾಗಿದೆ ಅಂತಾರೆ ಅವರು. ಯಾರು ಸರ್, ನಮ್ಮ ಅಪ್ಪನ ಅಂತಾಳೆ ಅಮೂಲ್ಯ. ಅಲ್ಲ, ವಲ್ಲಭ ಅಂತಾರೆ. ಯಾವ ವಲ್ಲಭ? ವಲ್ಲಭ ನಂದಕುಮಾರ ಅಂತಾಳೆ ಅಮೂಲ್ಯ. ಹಾಂ, ಅವನೇ ಅಲ್ವಾ ಇಡೀ ಕಾಲೇಜಲ್ಲಿ ಒಬ್ಬನೇ ಇರೋದು ಅಂತಾರೆ. ನನ್ನ ಎಕ್ಸಾಮ್ ಫೀಸ್ ಅವನು ಹೇಗೆ ಕಟ್ಟಿದೆ ಸರ್ ಅಂತಾಳೆ ಅಮೂಲ್ಯ. ಅವನ ಹತ್ರನೇ ಕೇಳಬೇಕು, ನನಗೆ ಹೇಗಮ್ಮ ಗೊತ್ತಾಗುತ್ತೆ ಅಂತ ಅವ್ರು ಹೋಗ್ತಾರೆ. ನಂತರ ಅಮೂಲ್ಯ ಗಾಡೀಲಿ ಹೋಗ್ತಿದ್ದ ವಲ್ಲಭನ ಕರೀತಾಳೆ. ಗಾಡಿ ನಿಲ್ಲಿಸಿ. ಕರಿಬೇಕು, ನಿನ್ನೆ ಹುಡುಕ್ತಿದ್ದೆ ನಾನು. ನೋಡು, ಇನ್ಮೇಲಿಂದ ಕಾಲೇಜಿಗೆ ನಿನ್ನ ಬೆಳಿಗ್ಗೆ ಮಾತ್ರ ಡ್ರಾಪ್ ಮಾಡೋಕ್ಕಾಗೋದು, ಸಂಜೆ ನನ್ನ ಕೈಲಿ ಆಗಲ್ಲ. ನೀನು ಬಸ್ಸಲ್ಲಿ ಹೋಗ್ತೀಯೋ, ನಡ್ಕೊಂಡು ಹೋಗ್ತೀಯೋ, ಹಾರ್ಕೊಂಡು ಹೋಗ್ತೀಯೋ ನಿನಗೆ ಬಿಟ್ಟಿದ್ದು. ನೀನೇನಾದರೂ ವ್ಯವಸ್ಥೆ ಮಾಡ್ಕೋಬೇಕು. ನೋಡು, ಇದಕ್ಕೆ ಅಂತ ಜಗಳ ಆಡೋ ಹಂಗಿಲ್ಲ, ಮನೆಗೆ ಬಂದು ಫಿಟ್ಟಿಂಗ್ ಇಡೋ ಹಂಗಿಲ್ಲ. ಏನಾದರೂ ಹೇಳಿ ಮ್ಯಾನೇಜ್ ಮಾಡು ಮನೇಲಿ, ಓಕೆ ಅಂತಾನೆ ವಲ್ಲಭ.
ಒಂದು ನಿಮಿಷ, ಅದು ನನ್ನ ಎಕ್ಸಾಮ್ ಫೀಸ್ನ ನೀನೇ ಕಟ್ದಾ ಅಂತಾಳೆ ಅಮೂಲ್ಯ. ಹೌದು, ನಾನೇ ಕಟ್ಟಿದೆ ಅಂತಾನೆ ವಲ್ಲಭ. ಅಲ್ಲ, ನೀನು ಹೆಂಗೆ ಕಟ್ಟಿದೆ? ಅಷ್ಟೊಂದು ದುಡ್ಡು ನಿನಗೆ ಎಲ್ಲಿಂದ ಬಂತು ಅಂತಾಳೆ ಅಮೂಲ್ಯ. ಎಲ್ಲಿಂದನೋ ಬಂತು, ಅದೆಲ್ಲ ನಿನಗೆ ಯಾಕೆ? ಬೇಡದೇ ಇರೋ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಡ. ಆ ಸಿದ್ದು ಮ್ಯಾಟ್ರ್ ಆಗಲಿ, ಯಾವುದೇ ವಿಷಯ ಆಗಲಿ, ಬೇರೆ ಯಾವುದೇ ವಿಷಯಕ್ಕೂ ವರಿ ಮಾಡಿದೆ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಅರ್ಥ ಆಯ್ತಾ? ನೀನು ರ್ಯಾಂಕ್ ಬರಲಿ ಅಂತ ನಿಮ್ಮ ಅಪ್ಪ ಇಷ್ಟು ವರ್ಷ ಕನ್ಸ್ಕೊಂಡಿದ್ರು. ಯಾರಿಗೆ ಗೊತ್ತು, ಈ ವರ್ಷ ನೀನು ಎಕ್ಸಾಮ್ ಚೆನ್ನಾಗಿ ಮಾಡಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ನಿಮ್ಮ ಅಪ್ಪಂಗೆ ನಿನ್ನ ಮೇಲಿರೋ ಕೋಪ ಕಮ್ಮಿಯಾಗಿ ನಿನ್ನ ಮಾತಾಡಿಸ್ಬೋದು. ಸರಿ, ನಾನು ರಾತ್ರಿಗೆ ಸಿಗ್ತೀನಿ. ನಾನು ಬರೋಕ್ಕಿಂತ ಮುಂಚೆ ನನ್ನ ಮಂಚದಲ್ಲಿ ಏನಾದರೂ ಸೆಟ್ಲ್ ಆಗಿದ್ರೆ ಚೆನ್ನಾಗಿರಲ್ಲ, ನಿನ್ನ ಜಾಗದಲ್ಲಿ ತೆಪ್ಪಗೆ ಬಿದ್ದಿರು ಅಂತ ಹೊರಡುವಾಗ ಮತ್ತೆ ವಲ್ಲಭ ಒಂದು ನಿಮಿಷ ಅಂತಾಳೆ ಅಮೂಲ್ಯ. ಮತ್ತೇನೇ ನಿಂದು ಅಂತಾನೆ ವಲ್ಲಭ. ನಾನು ನಿನ್ನ ಶತ್ರು ಅಲ್ವಾ? ನನ್ನ ಎಕ್ಸಾಮ್ ಫೀಸ್ ನೀನೇನಕ್ಕೆ ಕಟ್ಟಿದೆ? ನೀನು ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳೋ ಹಾಕಾಗಲ್ಲ ಅಂತ ನನಗೆ ಗೊತ್ತು. ಆದರೂ ನೀನು 5,000 ಹೇಗೆ ತಂದೆ ಅಂತಾಳೆ ಅಮೂಲ್ಯ. ಹೆಂಗೋ ತಂದೆ, ಅದೆಲ್ಲ ಬೇಡ. ಕೇಳೋ ಪ್ರಶ್ನೆನೇ ಕೇಳಿ ಕೇಳಿ ಜೀವ ಹಿಂಡ್ತಾಳೆ. ಚೆನ್ನಾಗಿ ಓದ್ಕೊ ಅಂತ ವಲ್ಲಭ ಹೋಗ್ತಾನೆ. ಅಮೂಲ್ಯ ಖುಷಿ ಆಗ್ತಾಳೆ. ಈಚೆ ನಂದನ ಅಂಗಡಿಲಿ ಹನುಮಂತಣ್ಣ, ಸಾಯಂಕಾಲ ಲೋಡ್ ಬರ್ತಿದೆ, ಅಂಗಡಿ ಮುಂದೆ ಬೇಡ, ಜಾಗ ಇಲ್ಲ, ಅಲ್ಲೇ ಗೋಡನಲ್ಲಿ ಎಲ್ಲಾದರೂ ಇಳಿಸ್ಕೊಳ್ಳಿ, ಇರೋದ್ರಲ್ಲೇ ಸ್ವಲ್ಪ ಜಾಗ ಮಾಡಿ ಅಡ್ಜಸ್ಟ್ ಮಾಡಿ ಅಂತಾರೆ. ಸರಿ ನಂದ, ಆಮೇಲೆ ಗೋಡನ್ನ ದೊಡ್ಡ ಮಾಡ್ತೀನಿ ಅಂದಿದ್ರಲ್ಲ, ಅದೇನಾಯಿತು ಅಂತಾರೆ ಹನುಮಂತಣ್ಣ. ಕಟ್ಟಿಸ್ಬೇಕು ಅಂತ ಇದ್ದೆ ಹನುಮಂತಣ್ಣ, ಮನೇಲಿ ಅಂಗಡಿಗೆ ಅಂತ ಇದ್ದಿದ್ದು ಒಂದು ರೂಮನ್ನು ಈಗ ಮದುವೆ ಆಗಿ ಬಂದವರಿಗೆ ಬಿಟ್ಕೊಟ್ಟಾಗಿದೆ. ಇಲ್ಲ ನೋಡಿದರೆ ಜಾಗ ಸಾಕಾಗ್ತಿಲ್ಲ, ಏನು ಮಾಡೋದು? ಮಾಧವನ ಮದುವೆ ತಯಾರಿ ಬೇರೆ ಮಾಡ್ಕೋತಿದ್ದೀನಿ. ಈ ಸಮಯದಲ್ಲಿ ಗೋಡನ್ ಕೊಟ್ಟೋಕೋದ್ರೆ ಕೈಯಲ್ಲಿರೋ ದುಡ್ಡೆಲ್ಲ ಖಾಲಿ ಆಗುತ್ತಲ್ಲ ಹನುಮಂತಣ್ಣ ಅಂತಾರೆ ನಂದನ್. ಅಪ್ಪ, ಈಗ ಇದರಲ್ಲೇ ಮ್ಯಾನೇಜ್ ಮಾಡೋಣ. ಮಾಧವಣ್ಣನ ಮದುವೆ ಆದಮೇಲೆ ಗೋಡೌನ್ ಕಟ್ಟೋದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಅಂತಾನೆ ಕೇಶವ. ಹೌದು, ನಾನು ಹಾಗೆ ಯೋಚನೆ ಮಾಡ್ತಿದ್ದೀನಿ ಅಂತಾರೆ ನಂದನ್. ಆಗ ವಲ್ಲಭ ಫುಲ್ ಡೆಲಿವರಿ ಡ್ರೆಸ್ಸಲ್ಲಿ ನಂದನ್ ಅಂಗಡಿ ಮುಂದೆ ಬಂದು, ಸರ್ ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೊಡಿ, ಸ್ವೀಟ್ ಆ್ಯಂಡ್ ಸಾಲ್ಟ್ ಅಂತಾನೆ. ಸರಾ ಅಂತಾರೆ ಹನುಮಂತಣ್ಣ. ಏಯ್ ವಲ್ಲಭ, ಏನು ನಿನ್ನ ಅವತಾರ? ನೀನು ಕಾಲೇಜಲ್ಲಿ ಹೊಸ ಡ್ರಾಮಾ ಮಾಡ್ತಿದ್ದೀಯಲ್ಲ, ಅದರ ಕಾಸ್ಟ್ಯೂಮ್ಸಾ ಇದು? ಅದೇನಿದು ಸರ್ ಸರ್ ಅಂತ ಅಂದ್ಕೊಂಡು ಅಂತಾನೆ ಕೇಶವ. ನಾನು ಇವಾಗ ನಿನ್ನ ತಮ್ಮ ಆಗಿ ಬಂದಿಲ್ಲ ಸರ್, ಒಬ್ಬ ಕಸ್ಟಮರ್ ಆಗಿ ಬಂದಿದ್ದೀನಿ. ಕಸ್ಟಮರ್ ಹತ್ರ ಈಗ ನಡ್ಕೊಳ್ಳೋದು? ಸರ್ ಸ್ವೀಟ್ ಆ್ಯಂಡ್ ಸಾಲ್ಟ್ ಬಿಸ್ಕೆಟ್ ಕೊಡಿ ಅಂತಾನೆ ವಲ್ಲಭ. ತಗೋ ಅಂತ ಕೇಶವ ಕೊಡ್ತಾನೆ. ಎಷ್ಟಾಯಿತು ಅಂತಾನೆ ವಲ್ಲಭ. ಏಯ್ ವಲ್ಲಭ, ಈ ಕಾಸ್ಟ್ಯೂಮ್ ಯಾಕೆ ಹಾಕ್ಕೊಂಡಿದ್ಯಾ ಮೊದಲು ಹೇಳು ಅಂತಾನೆ ಕೇಶವ. ಆ್ಯಕ್ಚುಲಿ ನಾನು ಒಂದು ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ಫುಡ್ ಡೆಲಿವರಿ ಕಂಪ್ನಿನಲ್ಲಿ. ನನಗೆ ತಿಂಗಳಿಗೆ 13,000 ರೂಪಾಯಿ ಸಂಬಳ ಅಂತಾನೆ ವಲ್ಲಭ. ಆಗ ಶಾಕ್ನಿಂದ ಎಲ್ಲರೂ ನೋಡ್ತಾರೆ. ಈಚೆ ನಂದನ್ ಮನೆಯವರು ಪ್ರಿಯಾ ಮನೆಗೆ ಬರ್ತಾರೆ. ಸಂಕ್ರಾಂತಿ ಒಳ್ಳೆ ಮುಹೂರ್ತ ನೋಡೋಕ್ಕೆ ಪುರೋಹಿತರಿಗೆ ಹೇಳಿದ್ದೀನಿ, ಹ್ಞೂ ಅಂತ ಹೇಳಿದ್ದಾರೆ. ನಿಮಗೆ ಓಕೆ ಅಲ್ವಾ ಅಂತಾರೆ ನಂದನ್. ಸಂಕ್ರಾಂತಿ ಒಳಗೆ ಮದುವೆ ಆದರೆ ನಮಗೂ ಒಳ್ಳೆಯದು ಬೀಗ್ರೆ. ನಾನೇ ಹೇಳಿದ್ನಲ್ಲ ನನ್ನ ಮಗಳಿಗೆ ಒಂದೇ ತಿಂಗಳು ಗುರುಬಲ ಇರೋದು ಅಂತ ಅಂತಾರೆ ಪರಮೇಶ್ವರ್. ಹೌದು, ಈ ಮದುವೆನ ಗಂಡಿನ ಕಡೆಯವ್ರು ಮಾಡೋದಾ ಹೆಣ್ಣಿನ ಕಡೆಯವ್ರು ಮಾಡೋದಾ ನೀವೇ ಅನ್ಸತ್ತಲ್ವಾ ಅಂತಾರೆ ವೀಣಾ. ಶಾಕ್ನಿಂದ ಎಲ್ಲರೂ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.